ಒಟ್ಟ ಆಟನ ಮಜಾ ಬರಲ್ಲ ನಾವ್ನ ಚಂದೆ ಏನಗೌಡ್ರ ಶರಣ ಅದು ಒಟ್ಟ ಯಾರು ಕಾಣವಲ್ರಲ್ಲ ಒಟ್ಟ ನಿಮ್ ಕೈಯಾಗ ಗೆದ್ದವ್ರು ಯಾರದಾರ ಗೌಡ್ರ ಆಟ ಕೂತಾರಲ್ಲ ಸೋತ ಹೊಕ್ಕಾರ ನೀನ ಅಂದೆಲ್ಲ ಹಂಗಾಯ್ತು ನನ್ನ ಕೈ ಚಳಕನ ಹಂಗೈತಿ ಏನೋ ಶರಣ ಸೂರ್ಯನ ಬೇರೆ ಕಡೆ ಹುಟ್ಟ ನನಗೆ ಗೊತ್ತ ಏನಿಲ್ಲ ಗೌಡ್ರ ಹೊಲ ಕೆಲಸಿತ್ತು ಹೊಂಟಿದ್ದೆ. ಏಯ್ ಕೆಲಸ ಮಾಡಿ ಯಾರು ಉದ್ಧಾರ ಆಗ್ಯಾರು ಬಾ ಒಂದ್ ಕೈ ನೋಡ್ಬಾ ನಿನ್ನ ದೈವಕ್ಕೆ ಆಟ ನಿನ್ನ ಕಡೆ ಯಾಕೆ ಆಗ್ಬಾರ್ದು ಯಾಡ್ರಿ ಗೌಡ್ರ ನನ್ನ ತಕ್ಕು ಏನಿಲ್ಲ ಯಾವಾಗಲೂ ಬರೋ ರೊಕ್ಕ ಇಲ್ಲ ಅಂತಾನೆ ಹೇಳ್ತೀಯಲ್ಲೇ ಏಯ್ ನಾ 500 ರೂಪಾಯಿ ಸಾಲ ಕೊಡ್ತೀನಿ ಬಾ ವಿಚಾರ ಮಾಡಿದ್ರೆ ಏನೋ ಬರೋದಿಲ್ಲೋ ಅದ 5 ಲಕ್ಷ ಆದಿತ್ತು ಬಾ ಸೋಮ ಮಾತಾಡೋ ತ್ರಾಸ ಗೌಡ್ರ ನಾ ಹೊಲಕ್ಕೆ ಹೋಗ್ಕೊಂಡು ನಾತಿದ್ನಿ ನಮ್ಮ ಟೈಮ್ ಮೊದ್ಲ ಸುಮಾರು ಐತ್ರಿ ಗೌಡ್ರ ಏನು ದೈವಲೇ ನಿಂದು ಒಂದಿನ ಒಂದ್ ಆಟ ಗೆಲ್ಲಿಲ್ಲ ಹೋಗ್ಬಿಡ ನೋಡ ಇನ್ನೊಂದ್ ಚಾನ್ಸ್ ಕೊಡ್ತೀನಿ ಈ ಆಟದಾಗ ನೀ ಗೆದ್ದಿ ನೀನು ಕಳ್ಕೊಂಡಿಲ್ಲ ಹೊಲ ಎತ್ಕೊಳ್ಳು ಮನಿ ಎಲ್ಲ ಕೊಟ್ಬಿಡ್ತೀನಪ್ಪ ಗೆದ್ದು ತೋರಿಸ್ಬಿಡು ಆಡ್ತೀಯ ಬ್ಯಾಡ್ ಬಿಡ್ರಿ ಗೌಡ್ರ ನನ್ನ ಟೈಮ ಸುಮಾರು ಐತಿ ಮತ್ತೆ ಹೋಗ್ತಾರ ಮತ್ತೆ ಏನ್ ಕೊಡ್ಲಿರಿ ನಿಮ್ಗೆ ಏನ್ ಹುಚ್ಚದೇವ ನೀನ ಗೌಡ್ರ ಹೇಳ್ತಾರಿಲ್ಲ ನೀ ಗೆದ್ರೆ ಎಲ್ಲಾ ಹೊಲ ಮನೆ ಒಟ್ಟು ಕೊಡ್ತಾರ ಅಂತ ಹೇಳಿ ಸರಿಯಪ್ಪ ಗೆದ್ರ ಅಕಸ್ಮಾತ್ ಗೌಡ್ರು ಕೊಡ್ತಾರ ಈಗ ಆಡಾಕ್ರ ನಾ ಏನ್ ಕಟ್ಟಿ ಆಡ್ಲಿ ಅಲ್ಲೋ ಇಟ್ಟಾಡಕ ನಿನ್ನ ಹತ್ರ ಏನ್ ಉಳ್ದೈತಪ್ಪ ಹೊಲ ಕಳ್ಕೊಂಡಿ ಮನಿ ಕಳ್ಕೊಂಡಿ ಎತ್ಗಳು ಕಳ್ಕೊಂಡಿ ಇನ್ನು ನಿನ್ನ ಹೆಂಡತಿ ಗೌಡ್ರ ನಿನ್ನ ಹೆಂಡತಿ ಅದೃಷ್ಟ ಚಲೋ ಇತ್ತು ಅಂದ್ರ ಯಾಕೆ ನೀ ಗೆಲ್ಲಬಾರ್ದಪ್ಪ ಅಂದ್ರೆ ಗೌಡ್ರ ಈ ಆಟದಾಗ ಅವ್ನ ಹೆಂಡತಿನ ಒತ್ತಿಡಂದ್ರೇನು ಈಗ ಹೊಲ ಒತ್ತಿಟ್ಟಾಡಿದ ಗೆಲ್ಲಿಲ್ಲ ಮನಿ ಒತ್ತಿಟ್ಟಾಡಿದ ಗೆಲ್ಲಿಲ್ಲ ಎತ್ಗಳು ಒತ್ತಿಟ್ಟಾಡಿದ ಗೆದ್ನ ಅಲ್ಲೂ ಗೆಲ್ಲಿಲ್ಲ ಈಗ ಹೆಂಡತಿನ ಒತ್ತಿಟ್ಟಾಡಿದ್ನಂದ್ರ ಯಾಕವನ ಅದೃಷ್ಟ ತರಿಬಾರ್ದಪ್ಪ ಇಂಥ ಅವಕಾಶ ನನಗೆ ಸಿಕ್ಕಿತ್ತಂದ್ರಿ ಅದ್ರ ಆಟನೇ ಬೇರೆ ಏನ್ ನೋಡ್ತಿ ಗೌಡ್ರ ಹೇಳ್ತಾರಲ್ಲ ಸುಮ್ ಹೂ ಅನ್ನ ನಾ ಯಾಕೆ ಹ್ಞೂ ಅನ್ನಬಾರ್ದು ಅಲ್ಲ ಇಷ್ಟು ದಿವಸ ಈ ಗೌಡ್ರಿಗೆ ಹೊಲ ಮನಿ ಎತ್ತ ಬಂಗಾರ ಐತೇಕಿದ್ರು ರೊಕ್ಕ ಎಲ್ಲ ಸೋತಿತ್ತು ಈಗ ಅಕಸ್ಮಾತ್ ಈ ಆಟದಾಗ ನಾ ಸೋತ್ರ ಹೆಂಡತಿನೂ ಬಿಟ್ಟ ಕೊಡ್ಬೇಕತ್ತಪ್ಪ ಬ್ಯಾಡ ಆಡ್ರಿ ಗೌಡ್ರ ಬ್ಯಾಡ ಅದೃಷ್ಟ ನಿನ್ ಕಡೆ ವಾಲೈತಿ ವಿಚಾರ ಮಾಡು ಏನಕ್ಕತ್ತ ಹಾಕ್ಯ ಬಿಡು ಹಂಗಾದ್ರ ಹೆಂಡತಿನ ಆಟ ಇಡಾಕ ತಯಾರದಿ ತಯಾರದಿ ಅಂತ ಕೇಳ್ತಿಯಲ್ಲ ದೋಸ್ತ ಎಲ್ಲ ಕಳ್ಕೊಂಡೇನಿ ನನ್ನ ಹೆಂಡತಿನ ಅಡ ಇಟ್ಟಿನ ಗೊತ್ತು ನನ್ನ ಲಕ್ ಚೇಂಜ್ ಆಗಬಾರ್ದು ಯಾಕ ಏನಕ್ಕತ್ತೆ ಆಗಲಿ ಇದು ಒಂದು ಆಗೇ ಹೋಗ್ಲಿ ಅಕಸ್ಮಾತ್ ಈ ಆಟನ ಮಾಡ್ಕೊಂಡೆ ಅಂದ್ರೆ ಎಲ್ಲ ಆಸ್ತಿ ವಾಪಸ್ ಬರ್ತೈತಿ ಈ ಆಟ ನಾ ಮಾಡೇ ಮಾಡ್ತಾನೆ ಚಂದ ಹೋಗಿಲೆ
ಗೌಡ್ರ ಮಾತಿಗೆ ತಪ್ಪಾರ್ದ್ರೆ ಈ ಆಟ ಗೆದ್ದಂದ್ರೆ ನಂದೆಲ್ಲ ಹೊಲ ಮನಿ ಆಸ್ತಿ ಏನು ನಾನು ಸೋತನ್ಲೆ ನಿಮ್ಗೆಲ್ಲ ವಾಪಸ್ ಕೊಡ್ಬೇಕ್ರಿ ಮತ್ತೆ ಅಟ್ ಕಡ ಕಂಡೀಷನ್ ಹೇಳಕತ್ತಿ ಅಂದ್ರ ಆಟ ಏನ್ರ ಆತದೇನೋ ನಿಂದ ಬರ ಆಟ ಆತ್ ನೋಡು ಏಯ್ ಎಂತ ಅಂದ್ ಬಿಡ್ತಿ ಇವತ್ತ ಏನು ಈ ಸದ್ದಾನ ಗೌರಕ್ಕ ಅಕ್ಕ ಗೌರಕ್ಕ ಯಾಕೆ ಚಂದು ಶರಣಣ್ಣ ಹಗ್ಗ ತುಂಬ ಹೋಗ್ಯಾನಕ್ಕ ಅಯ್ಯೋ ಹೊಲಕ್ಕೆ ಕೆಲ್ಸಕ್ಕಂತ ಹೋಗ್ಯಾರ ಬಿಡು ಹಗ್ಗ ತಗೊಂಡ್ ಹೋದ್ರೆ ಏನಾಯ್ತ ಹೊಲಕ್ಕೆ ಹೋಗವನ ಇಸ್ಪೆಟ್ ಆಡಕ್ ಕರ್ದೀವಿ ಇಸ್ಪೆಟ್ದ ಸೋತ ಹಾಗಿತ್ತು ಹಗ್ಗ ತೊಂದು ಹೋಗ್ಯಾನಕ್ಕ ಅವ್ರ ಇವತ್ತೇನ ಸೋತಿದ್ದ ಯಾವಾಗ್ಲೂ ಸೋತಿರ್ತಾರ ಬಿಡಪ್ಪ ಯಾಕೆ ತಲೆ ಕೆಡ್ಸ್ಕೋತಿ ಅಕ್ಕ ಇಷ್ಟು ದಿನ ಹೊಲ ಮನಿ ರೊಕ್ಕ ಇಟ್ಟು ಇಸ್ಪೆಟ್ ಆಡ್ಯಾನಕ್ಕ ಆದ್ರೆ ಆದ್ರೆ ಇವತ್ತ ಇವತ್ತು ಇಸ್ಪೆಟ್ದಾಗ ನಿನ್ನ ಒತ್ತಿಟ್ಟು ಆಡ್ಯಾನಕ್ಕ ಅಕ್ಕ ನೀ ಸದ್ದ ಹೋದಿ ಅಂದ್ರೆ ಅವ್ನ ಜೀವ ಉಳಿತದಕ್ಕ ಜಲ್ದಿ ಹೋಗಕ್ಕ ನನ್ನ ಚಟ ಸಲುವಾಗಿ ನನ್ನ ಹೆಂಡತಿನೂ ಒತ್ತಿ ಇಟ್ಟು ನಾನು ಬಿಟ್ಟಾಡಿದ್ನಲ್ಲ ನಾನಿನ್ ಬದುಕಬಾರ್ದು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿಮ್ಗೆ ನಾನು ನಿಮ್ ಪಾಲಿ ಸತ್ತಿದ್ದೀನ ಯಾಕ್ರಿ ಈ ತರ ಮಾಡ್ತಾ ಇದ್ದೀರಾ ಹಾಳಾದ ಅವನ ಜೊತೆ ಆಡ್ಕೊಂಡು ಇಷ್ಟೆಲ್ಲ ನನ್ನ ಜೀವನ ಹಾಳು ಮಾಡ್ಕೊಂಡ್ರಲ್ರಿ ನೀವು ಇಲ್ಲಿ ನೋಡಿ ನೋಡು ಈಗ ನಾ ಜೀವಂತ ಏನಾರು ಮನೆಗೆ ನಿನ್ನ ಜೊತೆ ಬಂದ್ರೆ ನನ್ನ ಕೈಯಾರೆ ನಿನ್ನನ್ನು ಹೋಗಿ ಆ ಗೌಡ ಒಪ್ಪಿಸ್ಬೇಕಾಗತ್ತೆ ಅದಕ್ಕಿಂತ ನಾನು ಮಾಡದಿ ನೀವು ಈ ತರ ನಿರ್ಧಾರ ತಗೊಂಡ್ರೆ ನನಗೆ ಯಾರು ದಿಕ್ಕು ತಂದೆನ ತಾಯಿನ ನನ್ಗೆಲ್ಲ ನೀವೇ ಅಲ್ರಿ ಕಷ್ಟಪಟ್ಟು ಬದುಕೊಂಡ್ರಿ ಯಾಕ್ರಿ ನಿರ್ಧಾರ ತಗೊಂಡ್ರಿ ನೀವು ನಡೀರಿ ನಾವೆಲ್ಲಾರು ದೂರ ಕೆಲಸ ಮಾಡ್ಕೊಂಡ್ ಬದುಕೊಂಡ್ರಿ ಇರೋದ್ ಬೇಡ ಅದನ್ನ ಸಾಯ್ಬೇಡ್ರಿ ನೀವೇ ನನ್ ಪ್ರಪಂಚ ರೀ ನೀವ್ ಬಿಟ್ರೆ ನಂಗೆ ಯಾರು ದಿಕ್ಕು ಆ ಗೌಡರ ಮಾತು ಮೀರಿದ್ರ ಅವನ್ ನಮ್ಮನ್ನು ಕೊಂದ ಬಿಡ್ತಾನ ಅವನ ಕೈಯಾಗ ಸಾಯ್ಕಿತ್ತ ನಾನ ಸತ್ ಬಿಟ್ರೆ ಚಲೋ ಅಲ್ಲನ ಆ ಹಾಳಾದ್ ನಿನ್ ಇಸ್ಪಿಟ್ ಚಟಕ್ಕಾಗಿ ನನ್ನನ್ನೇ ಒತ್ತಿಟ್ಬಿಟ್ರಲ್ರಿ ನೀವು ಒಂದೇ ಸರ್ತಿನಾದ್ರೆ ಯೋಚನೆ ಮಾಡಿದ್ರೆ ನನ್ ಬಗ್ಗೆ ಎಷ್ಟು ಸಲ ಬಡ್ಕೊಂಡೆ ಆ ಗೌಡನ್ ಸಂತಿ ಬೇಡ ಅಂತ ನನ್ ಮಾತ್ ಕೇಳಿದ್ರ ನೀವು ಮನೆ ಹಾಳನ್ ಮಕ್ಕಳು ಅವ್ರು ಚೆನ್ನಾಗಿರ್ತಾರೆ ಅನ್ನೋ ಸತ್ರ ಪರವಾಗಿಲ್ಲ ಕಳ್ಕೊಂಡದ್ದೆಲ್ಲ ಮತ್ತೆ ಪಡಿಬಹುದು ಅಂತ ಹುಚ್ಚು ಭ್ರಮೆಯೊಳಗ ತಪ್ಪಿ ಮಾತು ಕೊಟ್ಟು ಬಿಟ್ಟೆ ಅದ್ರ ಮಾತಿಗೆ ತಪ್ಪಿ ನಡೆದ್ರ ನಾನು ಬದುಕಿದ್ರು ಸತ್ತಂಗಲ್ಲ ರೀ ನೀವ್ ತಲೆ ಕೆಡ್ಸ್ಕೋಬೇಡಿ ಆ ಗೌಡನ್ ಜೋಡಿ ನಾನ್ ಮಾತಾಡ್ತೀನಿ ಬನ್ರಿ ಇಂತ ಬಂಗಾರದಂತ ಹೆಂಡತಿಗೆ ನಾನ ಮೋಸ ಮಾಡಕತ್ತೀನಲ್ಲ ನಾನು ಎಂತ ಪಾಪಿ ಇರ್ಬೇಕು ಎಂತ ಪಾಪಿ ರೀ ಯಾಕ್ರಿ ಮಾತಾಡ್ತೀರಾ ನೀವು ಪಾಪಿ ಅಲ್ಲ ನೀವು ನನ್ ಪಾಲಿನ ದೇವ್ರು ರೀ ಬನ್ನಿ ಇಂತ ಹೆಂಡತಿ ನನ್ನ ಜೊತೆ ಇದ್ರ
ನಾನಿನ್ನು ಹೆದರೋದಿಲ್ಲ, ಧೈರ್ಯವಾಗಿ ಜೀವನ ಮಾಡ್ತೀನಿ. ಇದೊಂದ್ಸಲ ನನ್ನ ಕ್ಷಮಿಸ. ಬೇಡ. ದೇಹಕ್ಕೋಸ್ಕರ ತಾನೇ ನನ್ನ ಗಂಡನ ಜೀವನ ಹಾಳು ಮಾಡಿದ್ದು. ನಿಮ್ಗೆ ನನ್ನ ದೇಹ ತಾನೇ ಬೇಕು, ನನ್ನ ಅನುಭವಿಸ್ಬೇಕಲ್ವಾ? ಬಾರೋ, ಅನ್ಭವ್ಸು. ಅನ್ಭವ್ಸು, ಬಾ. ನಿನ್ ತಾಯಿ ಒಂದ್ ಹೆಣ್ಣನ್ನ ಮರೆತು ಅದಕ್ಕೆ ಅಲ್ವಾ ನನ್ನ ಜೀವನ ಹಾಳು ಮಾಡ್ತಿರೋದು ನೀನು. ಈ ದೇಹ ಬೇಕಾ ನಿನಗೆ? ನಿನ್ ತಾಯಿ ಒಂದ್ ಹೆಣ್ಣಿರೋದು ನಿನ್ಗೆ ಗೊತ್ತಿಲ್ವಾ? ಯಾರು ಇಲ್ಲಾರ್ದ ಜಗದಾಗ ಸಿಕ್ಕಿ ಯಾಕೆ ಹಿಂಗ್ ಒದರಾಡಕತ್ತಿ? ನೋಡ, ನೀನಾಗೆ ಅನುಭವಿಸನಕತ್ತಿ. ಒಂದೇ ಒಂದ್ಸಲ ನಾನು ನಿನ್ನ ಅನುಭವಿಸಿದ್ರ ನಿನ್ನ ಗಂಡ ಕಳ್ಕೊಂಡು ಎಲ್ಲ ಆಸ್ತಿ ಬಿಟ್ಟು ಕೊಟ್ಟು ಬಿಡ್ತೀನಿ. ಹಿಂಗ್ ಮಾಡಿ ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡ್ತಿ? ಆ ಎಲ್ಲ ಹೆಣ್ಮಕ್ಳ ಶಾಪ ನಿಂಗೆ ತಡ್ದೇ ಇರುತ್ತಾ? ಮಿಟ್ಕಲಾಡಿ, ರೊಕ್ಕದ ಮುಂದ ಯಾವ ಶಾಪ ಯಾವ ಪಾಪ? ರೊಕ್ಕಕ್ಕಾಕಿ ಬರ್ತಾರ ಹೋಗ್ತಾರ. ನಾನು ನಿನ್ ರೊಕ್ಕಕ್ಕಾಗಿ ಬಂದಿಲ್ವೋ? ನನ್ ಗಂಡನ ಜೀವನಕ್ಕೋಸ್ಕರ ಬಂದಿರೋದು ನಾನು. ನಿನ್ ದುಡ್ಡಿಗೆಲ್ಲ ಆಸೆ ಪಡೋಳಲ್ಲ ನಾನು. ಏನು ಸುಖ ಕಾಣಕತ್ತಿ ಅವನು ಪಡ್ಕೊಂಡೇನಿ? ಏನ್ ಕಂಡಿ ಅವನಿಂದ? ನೀ ಬಂಗಾರದಂತ ಹುಡುಗಿನಿ. ಸ್ವಲ್ಪರ ಬಂಗಾರ ಐತೆ ನಿನ್ನ ಮೈಮ್ಯಾಗ? ಅದ ನೋಡು, ನಾನು ಕೂಡ್ಕೊಂಡೆ ಅಂದ್ರ ನಿನಗ್ ಬಂಗಾರದಾಗ ಅಲಂಕಾರ ಮಾಡ್ತೇನೆ. ಹೂ ಅಣ್ಣ. ನನ್ನ ಗಂಡ ನನಗೆ ಅರಗಿಲ್ ಬಂಗಾರ ನನಗೆ ಯಾಕೋ ಬೇಕು? ಇಂಥ ಹೊತ್ನಾಗ ನೀನು ಕೂಡ ಬರೀ ಮಾತಾಡಕ್ಕೆ ನನಗೆ ಟೈಮ್ ಇಲ್ಲ. ನಿಮ್ ಕೈ ಮುಗಿತೀನ್ರಿ. ನನ್ ಗಂಡನ ಜೊತೆ ನನ್ ಜೀವನ ಮಾಡಕ್ ಬಿಟ್ಬಿಡ್ರಿ. ಬಿಡ್ರಿ ಗೌಡ್ರೆ, ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೊತೀನಿ. ನನ್ ಜೀವನ ಹಾಳು ಮಾಡ್ಬಿಡಿ ಗೌಡ್ರೆ. ಬಿಡಿ ಗೌಡ್ರೆ, ಬಿಡಿ ಗೌಡ್ರೆ. ನೋಡು, ನೀ ನಿನ್ನ ಗಂಡನ ಕೂಡ ಜೀವನ ಮಾಡು, ಆದ್ರ ನಾನು ಕೂಡ ಒಂದ ಒಂದ್ಸಲ ನಾನು ಅನುಭವಿಸ್ಬೇಕು. ಪಂಚಾಯತಿ ಮಾತು ಏನ್ರ ಅದೇನ? ಗೌಡ್ರ ಅಂತ ಕೈಕಾಲ್ ಬಿಡಕತ್ತ ಅಂತಕ್ಕೆ ಮ್ಯಾಗ ಕೈ ಹಾಕ್ತಿ ಅಂದ್ರ ಯಾರ 4 ಮಂದಿ ಕೇಳ್ಸೊಂಡ್ರ ನೋಡಿದ್ರ ಮನಿ ಮರ್ಯಾದ ಏನಾಗ್ಲಾಕಿಲ್ಲ. ರಾಮು, ನೀ ನನ್ನ ಹುಡ್ಕೊಂತ ಬರುವಂಗ ಮಾಡಕತ್ತೀಯ. ನನ್ನ ದಾರಿಗೆ ಅಡ್ಡ ಬರಬೇಡಿ. ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ. ನೀ ಸುಮ್ಮ ಮನೆಗೆ ಹೋಗು. ಮನಿಗೆಲ್ಲ ಊರಾಗ ಹೋಗ್ತೀನಿ. ನಾ ಮನ್ ಹಿಂತ ಮಾಡಾಕತ್ತದ ಊರ್ ಮಂದಿನ ಕರ್ಕೊಂಬಂದ ನಿನಗೆ ಕೆರಳೆ ಬಿಡಿಸ್ತೀನಿ. ಅವಾಗ ನಿನ್ನ ಸನ್ಮಾನ ಸಿಕ್ಕಂಗ ಆಕೈತಿ, ಅವಾಗ ನಿನಗ ಊರಾಗ ಗೌರವ ಸಿಕ್ಕಂಗ ಆಕೈತಿ, ಅವಾಗ ನಿನ್ನ ಘನತೆ ಹೆಚ್ಚಾಗ್ಬೋದಲ್ಲ. ಊರ್ ಮಂದಿಗೆಲ್ಲ ಗೊತ್ತೈತಿ ನೀ ಅಂತವದಿ ಅನ್ನೋದು. ಯಾಕೆ ಗಪ್ಪದಾರ? ದೊಡ್ಡವ್ರಲ್ಲಿ ಆ ದೊಡ್ಡ ಸ್ಥಾನ ಉಳ್ಕೊಂಡ್ರೆ ಹೆಣ್ಣಿಗೂ ಚಲೋ, ನಮ್ದೇವ್ರಿಗೂ ಚಲೋ. ಅರ್ಥ ಮಾಡ್ಕೊರಲ್ಲ. ತಮ್ಮ ನೋಡು, ನಾಕಿ ಮೇಲೆ ಕಣ್ಣಿಟ್ಟು ಬಹಳ ದಿವಸ ಆತು. ಯಾವತ್ತು ಅನುಭವಿಸಕ್ ಚಾನ್ಸ್ ಸಿಕ್ಕೈತಿ. ನೀ ನನ್ನ ದಾರಿಗೆ ಅಡ್ಡ ಬರಬೇಡ. ನನ್ನ ದಾರಿಗೆ ಅಡ್ಡ ಬಂದ್ರು ನಿಂದ ಏನ್ ಮಾಡ್ತೇನೆ ನನಗೋ ಗೊತ್ತಾಗುತ್ತಿಲ್ಲ. ಸುಮ್ಮ ಹೋಗ. ಬೇಡ, ಒಂದ್ ಹೆಣ್ಣಿನ ಕೆಡ್ಸಾಕತ್ ನೀನ್ ಎತ್ತಿ ಅಂದ್ರ ಒಂದ್ ಹೆಣ್ಣಿನ ಕಾಯಕಂತ ನಾನು ಎತ್ತೇನೆ. ಇಲ್ಲ ಅಂದ್ರ ನಿನ್ನ ಬಾಳೇನು ಚಂದ ಆಗುದಿಲ್ಲ, ತಿಳ್ಕೊಂಡ್ಬಿಡು. ನೋಡ್ರ ಗೌಡ್ರೆ, ಇವ್ರು ನಿಮ್ ತಮ್ಮನೇ ಅಲ್ವಾ? ಇವ್ರಿಗಿರೋ ಬುದ್ಧಿ ನಿಮ್ಗೆ ಯಾಕಿಲ್ಲ ಗೌಡ್ರೆ? ಇನ್ನೂ ಒಂದ್ ಜನ್ಮನ ಬೇಕಿತ್ತು ನಾನು ನಿನಗ. ಇದು ಬೇಕಿತ್ತ? ರೊಕ್ಕ ಐತಿ, ಆಸ್ತಿ ಐತಿ ಅಂತೇಳಿ ಕಂಡೋರೆಲ್ಲ ನಿನ್ನ ಮಗಳಾಗ ಬರ್ತಾರ ತಿಳ್ಕೊಂಡೇನ? ಮಗಳಾಗ ಬರ್ತಾರ, ಮಚ್ಚಿಟ್ಕೊಂಡ ಬರ್ತಾರ. ಇರ್ತಾರಣ್ಣ ಹೆಣ್ಮಕ್ಳು, ಹಂಗೂ ಇರ್ತಾರ ಹಿಂಗೂ ಇರ್ತಾರ. ಆದ್ರ ಗಟ್ಟಿಯಾಗಿ ಬಾಳೆ ಮಾಡೋರು ಮೆಟ್ಟ ತಗೊಂಡ ನಿಂದಿರ್ತಾರ. ಕೈ ಮುಗಿತೀನಿ. ಮನಿ ಮರ್ಯಾದೆ ಸಂಬಂಧ ನೀನ್ ಯಾರ ಮುಂದೆ ಹೋಗ್ಕೋಬೇಡ್ರಿ. ನೀ ಹೋರಿ ಮನಿ. ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಾರ್ದಂಗ ಮಾಡಿ ನಿನ್ನ ನೋಡ್ಕೊತೀನೋ. ನಿನ್ನು ನಮ್ಮ ಮನೆ ಇಷ್ಟು ನೀಚಿದ್ದು ಗೊತ್ತಿದ್ದು ಕಿಡಿಯಾಗಿ ಬರಕ್ ಹೋದ್ರಿ. ನನ್ನ ಗಂಡನ್ ಬಾಳ ಹಾಳು ಮಾಡ್ಬೇಡ ಅಂತ ಕೇಳ್ಕೊಳಕ್ ಬಂದೆ, ಆದ್ರೆ ಅವರು ಇಷ್ಟೆಲ್ಲ ಮಾಡ್ಬಿಟ್ರು. ನಮ್ಮ ಅಣ್ಣಗಂತರೂ ಬುದ್ಧಿಲ್ಲ. ನಿನಗೆ ಅಣ್ಣಗೆ ಬುದ್ಧಿ ಬೇಡ? ಬಡತನ ಐತಿ, ಹೆಂಗಿರ್ಬೇಕು ಹಂಗಿದ್ರ ಬಂಗಾರ ಅಂತ ಜೀವನ ಆಗ್ತದೆ. ಅದೆಲ್ಲ ಬಿಟ್ಟು ಇಸ್ಪೇಟ್ ಆಡಿದ್ನೆ, ದಾರು ಕೂಡಿದ್ನೆ, ಅದು ಇದು ಊರ್ ಸುಡ್ಗಾಡ ಚಟ ಮಾಡ್ತಾರೆ. ಯಾಕೆ ಬೇಕಿದೆಲ್ಲ? ಇವತ್ತು ಇಸ್ಪೇಟ್ ಒಳಗೆ ನಿನ್ನ ಒತ್ತಿಟ್ಟ
ನೋಡಿದ್ರೆ ಏನು ತಿಳ್ಕೊಳಕ್ಕೆ? ನಮ್ಮನ್ನ ಮೋಸ ಮಾಡಿ ನಿಮ್ಮ ಆಸ್ತಿ ಇಸ್ಕೊಂಡಿರ್ಬೋದು, ನಮ್ಮನ್ನ ಮೋಸ ಮಾಡಿ ನಿನ್ನ ಗಂಡನ ಇಸ್ಪೆಟಾಟಕ್ಕೆ ಹಚ್ಚಿರ್ಬೋದು, ನಮ್ಮನ್ನ ಮೋಸ ಮಾಡಿ ಏನೇನು ಮಾಡ್ಯಾನಲ್ಲ ಅದು ಭಾಳದು ಸುಳಿದಿಲ್ಲ. ಆ ಪಾಪ ನಮಗೆ ತಡ್ತೈತಿ. ಪಾಪ ಊರ ಮುಗ್ಧ ಮನೆ ಐತಿ. ಎಷ್ಟು ಮಂದಿಗೆ ಏನೇನು ಕೊಡ್ಬೇಕು ಅದೆಲ್ಲ ಕೊಡ್ತೀನಿ. ಇವತ್ತು ನಿಮ್ಮ ಆಸ್ತಿನೂ ಹೊಳೆ ಕೊಡ್ತೀವಿ. ಆದ್ರೆ ಆಸ್ತಿ ಇಲ್ಲ ಅಂತ ಯಾವತ್ತೂ ಹಾದಿ ಬಿಟ್ಟು ನಡಿಬೇಡ್ರಿ. ಗೌಡ್ರೆ, ನನ್ನ ಆಸ್ತಿ ನನ್ಗೆ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಗಂಡನ ಮಾತ್ರ ನಾನು ಬಿಟ್ಕೊಡೋದಿಲ್ಲ ಗೌಡ್ರೆ. ನೀವಾದ್ರೂ ಒಂದ್ ಸ್ವಲ್ಪ ಬುದ್ಧಿ ಹೇಳ್ರಿ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳವಲ್ರು. ಒಮ್ಮಿಲಿ ಸಾವ್ಕಾರ ಆಗ್ಬೇಕಂತ ಮಾಡಿ ಅದು ಇಸ್ಪೇಟಾಡಿ ಯಾರು ಉದ್ಧಾರ ಆಗ್ಯಾರ? ಉದ್ಧಾರ ಅವ್ರವ್ರು ಯಾರು ಸುಖದಿಂದ ಅದಾರ? ಬಂಗಾರ ಅಂತ ಹೆಂತಿದಾಳ, ಹೊಲ ಮನಿ ಇತ್ತು, ಹೊಲ ಮನಿ ಅಂತ ಹಂಪರ್ಕೊಂಡು ಹೋದಿ. ಬಂಗಾರ ಅಂತ ಹೆಂತಿನ ಒತ್ತಿಟ್ಟು ಇಸ್ಪೇಟಾಡ್ತಿಲ್ಲ. ನಾಚಿಕ್ ಬರಲ್ಲ ನಿನ್ ಜನ್ಮಕ್ಕೆ? ನನ್ನಟ್ಟ ನಾ ಸುಮ್ಮನೆ ಹೊಲಕ್ಕೆ ಹೊಂಟೀನ್ರಿ. ನಿಮ್ಮ ಅಣ್ಣವ್ರ ಕರೆದಕ್ಕೆ ಬಾರು ಅಕಸ್ಮಾತ್ ನಿಂದ ಆಟ ಆತಂದ್ರ ನೀನು ಹೊಲ ಮನಿ ಆಸ್ತಿ ಎಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಹಂಗ ಆಗಬಾರ್ದು ಅಂತೇಳಿ ನಾನು ಆಸೆಗೆ ಬಿದ್ದು ಹೋಗಿ ಆಡಿ. ನಿನ್ ಚಟಕ್ಕೋಸ್ಕರ ಹೆಂಡತಿನ ಒತ್ತಿ ಇಡ್ತಿ. ಏನೋ ಕೈ ತಪ್ಪಾಗೈತಿ, ಇನ್ನೊಂದ್ಸರಿ ಹಂಗ ಆಗುದಿಲ್ಲ. ಯಾವಾಗ ಸೋಲ್ತಿ ಯಾವಾಗ ಬರೀ ಇದೇ ಹೇಳೋದು. ನಿನ್ ಚಟಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡ್ಬಿಟ್ಟೆ ನೀನು. ಶರಣ, ನಮ್ಮನ್ನ ಎಂತವಂತ ನಿನಗೆ ಗೊತ್ತೈತಲ್ಲ? ಅವ ಮಂದಿ ಆಸ್ತಿ ಸಿಕ್ಕ್ರ ಸಾಕತ್ತಾನ, ಮಂದಿ ರೊಕ್ಕ ಸಿಕ್ಕ್ರ ಸಾಕತ್ತಾನ, ಮಂದಿನ ಯಾವ ಮೋಸ ಮಾಡ್ಲತ್ ಕೂತಾನ. ಅಂತವನ್ ಕೈಯಾಗ ಹೋಗಿ ಹೋಗಿ ನೀವ ಸಿಗ್ತಿರ್ಲ, ನಿಮಗ್ ಬುದ್ಧಿಲ್ಲ, ಗೊತ್ತಾಗುದಿಲ್ಲ. ನೀನೇಂತ ಪುಣ್ಯದಕ್ಕೆ ನೀನು ಕಾಯ್ಕೊಂಡ್ ಬಂದ. ಏನ್ರ ಹಚ್ಕಮಾಗಿತ್ತಂದ್ರೆ ಯಾರು ಜವಾಬ್ದಾರಿ? ಮುಂದಕ್ಕೆ ಜೀವನಕ್ಕೆ ಯಾರು ಜವಾಬ್ದಾರಿ? ಯಾರು ಅಸ್ರ? ಸ್ವಲ್ಪ ಬುದ್ಧಿಲ್ಲ ನೋ ನಿಂಗ? ಇದೊಂದ್ಸಲ ಜೋಲಿ ಹೋಗೈತಿ ಅಂತ ಹೇಳಾಕ್ತೇನಲ್ರಿ. ಏನ್ ಮಾಡಿದ್ರು ನಿಮ್ಮ ಅಣ್ಣನ ಮಾತುಟ್ಟು ನಂಬಲ್ಲ. ಅವನ ಜೊತೆ ಸಹಿತ ಮಾತಾಡುದಿಲ್ಲ ನಾನು. ನಾ ಆತು, ನನ್ನ ಕೆಲಸ ಆತು, ಮನಿ ಆತು, ಎದ್ದೆತ್ತು ಬಿಡ್ತೀನಿ. ಏನ್ ಮಾಡ್ತೀನಿ ನೋಡಪ್ಪ ಗೌರವ, ಅವನು ತಪ್ಪಿನ ಅರಿವು ಅವಂಗ ಆಗೈತಿ. ಇನ್ನು ಮುಂದೆ ಹೆಂಗ್ ಬದುಕ್ತಾನ ಅವಂಗ್ ಬಿಟ್ಟಿದ್ದು. ಜಗಳ ಕಮ್ಮಿ ಮಾಡ್ರಿ, ಹೊಂದ್ಕೊಂಡವ್ರಿ. ಅದೇನ ಬಂದ್ರು ನಾ ಇರ್ತೀನಿ ತೋರಿ. ದುಡಿಯಕ್ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ನಾನ್ ಕಷ್ಟ ಪಡ್ತೀನ್ರಿ, ನಾನ್ ದುಡಿತೀನ್ರಿ. ದಯವಿಟ್ಟು ತಪ್ಪು ಮಾಡ್ಬೇಡ್ರಿ ನೀವು. ಮನುಷ್ಯ ಆಸೆಗೆ ಬೀಳ್ಬಾರ್ದಂತ್ರಿ. ಆಸೆಗೆ ಬಿದ್ದ ಇದೊಂದ್ಸಲ ತಪ್ಪು ಮಾಡಿ ಇನ್ನೊಂದ್ಸಲ ಹಿಂಗೆ ಆಗ್ದಂಗೆ ನೋಡ್ತೈತಿ. ನನಗಿರೋರು ನೀವು ಒಬ್ರೆ, ನಿಮ್ಮನ್ನ ಬಿಟ್ಟು ನಿಮ್ಗೆ ಯಾರು ಇದ್ದಾರೆ? ಊರಾಗ ಗೌಡ್ಕಿಗೆ ನಮ್ಮ ಮನಿತನಕ 4 ಮಂದಿ ಕಿಮ್ಮತ್ ಕೊಡ್ತಾರ. ಆ ಕಿಮ್ಮತ್ತು ಇಲ್ಲರಂಗ್ ಮಾಡಾಕತಿ. ಏನಣ್ಣ ಇಟ್ಟು ಹೆಸರು ಐತಿ, ಇಟ್ಟು ರೊಕ್ಕ ಐತಿ, ಇಟ್ಟು ಆಸ್ತಿ ಐತಿ, ಮಂದಿ ಕಾಯ್ಕೊಳಕ್ತಾ ಇರಲ್ಲ. ಬಡವ್ರನಂದ್ರ ನುಂಗಿ ನೀರು ಕುಡಿತಿ, ರೊಕ್ಕ ಅಂದ್ರೆ ಕಬರ್ ಹಾರ್ದಾಗ ಮಾಡ್ತಿ. ಏನ್ ಮಾಡೋದು ಇಷ್ಟೆಲ್ಲ ತಗೊಂಡ್? ನಾಳೆ ಸತ್ತಾಗ 4 ಮಂದಿರ ಬರ್ಬೇಕಲ್ಲ, ಆ 4 ಮಂದಿನ ಕಳಿಸೋಣ. ನನ್ನ ಜ್ಞಾನ ನಿನಗಿಲ್ಲ, ನಿನ್ನ ಜ್ಞಾನ ನನಗಿಲ್ಲ. ಅದಕ್ಕೆ ನೀನು ನನ್ನ ಜ್ಞಾನದೊಳಗೆ ಬಂದೆ 4 ಒಪ್ಪತ್ತು ಬಾಳ್ತಿ. 4 ಮಂದಿ ಬಡವ್ರು ಗೋಣ್ ಮುರಿದು 4 ಒಪ್ಪತ್ತು ಬಳದು ಯಾವಂಗ್ ಬೇಕಾಗೈತಿ? ಹೋದ್ರ ಬಂದ್ರ ಮಂದಿ ಮಾತಾಡೋಂಗಿರ್ಬೇಕು. ಆದ್ರ ನಿನ್ ಕಂಡ್ರೆ ಒಬ್ರ ಮಾತಾಡ್ತಾರ, ಅಂಜಿ ದೂರ ಅಡ್ಡಾಡ್ತಾರ. ನಿನ್ನ ಸಂಬಂಧ ಮನಿತಕ್ಕೆ ಯಾರು ಬರೋಲ್ರು. ನಿನಗಂಜಿ ನಮ್ಮಂತವ್ರಿಗೆ ಯಾರು ಮಾತಾಡವಲ್ರ. ನೋಡೋಣ, ಇವತ್ತಿದನ್ನ ಇಲ್ಲಿಗೆ ಬಿಟ್ರೆ ಚಲೋ, ಇಲ್ಲ ಅಂದ್ರ ಸರಿ ಇರೋದಿಲ್ಲ ನೋಡ. ಏನಂದೆಪ್ಪ ನೀನು? ಸರಿ ಇರೋದಿಲ್ಲ ಅಂದ್ರ ಏನ್ ಮಾಡ್ತೀಯಪ್ಪ? ನನಗ ಜೈಲಿಗೆ ಹಾಕಿಸ್ತೀಯ? ನಮ್ಮ ಅಣ್ಣ ಇಂಥವಂತ ನೀನ ಹೋಗಿ ಕಂಪ್ಲೇಂಟ್ ಕೊಡ್ತೀಯ? ನಂದೆಲ್ಲ ವ್ಯವಹಾರ ನಡೆಯೋದು ಎಲ್ಲಡ ಇದ್ರ ಮೇಲೆ ಇರುತ್ತ. ಭಾಳ ಹುಷಾರಿಂದ ಕೆಣಕನಿ. ರೊಕ್ಕದಿಂದ ಆಟ ಆಡಕತಿ. ಇವತ್ತಲ್ಲ ನಾಳೆ ನಿನ್ನ ಮೋಸ ನಿನಗೆ ಹೊಳ್ಳಿ ಆಟ ಆಡಿಸ್ತದ. ಅವಾಗ ಅಪ್ಪ ಅಂದ್ರು ಎನ್ನ ಅಂದ್ರು ಯಾರೊಬ್ರು ನಿನಗೆ ಹನಿ ನೀರು ಹಾಕಕ್ ಬರುದಿಲ್ಲ. ತಿಳ್ಕೋಣ, ಬದಲಾಗ ನಮಗೆಷ್ಟು ದಗ್ಬೇಕು ಅಷ್ಟು ಇಟ್ಕೊಂಡು ಯಾರ್ಯಾರ್ದು ಬಡವ್ರು ನುಂಗಿ ನೀರು ಕುಡ್ದಿಲ್ಲ ಅವ್ರದೆಲ್ಲ ವಾಪಸ್ ಕೊಟ್ಬಿಡು. ಅವ್ರು ಬದುಕರೆ ಬದುಕ್ತಾರ. ಒಬ್ಬೊಬ್ಬರ ಜೀವ ನೋಡಾಕತ್ರ ಕಳ್ಳಿ ಕಿತ್ತಿ ಬರ್ತೈತಿ. ಹೆಣ್ಣು ಕಳ್ಳು ಇಟ್ಕೊಂಡು ಬಾಳೆ ಮಾಡಿದ್ರೆ ದುಡ್ಕೊಂಡ್ ತಿನ್ನೋ ಪರಿಸ್ಥಿತಿ ಬರ್ತೈತಿ. ಇದ್ದದ್ದೆಲ್ಲ ಕಳ್ಕೊಬೇಕಾಕತಿ. ಅದ ಗಂಡ ಕಳ್ಳು
ಧೈರ್ಯದ ಕಾಳು ಇತ್ತಂದ್ರ ಎಲ್ಲಾರ್ಗೂ ಒದ್ದಾಳಾಕ ಬರ್ತೈತಲ್ಲೇ, ಒದ್ದಾಳಾಕ ಬರ್ತೈತಿ. ಇಂಥ ಗುಣನ ನಿನಗೆ ಹೆಚ್ಚಿಗೆ ಆಗಿತ್ತಂದ್ರ ಅಣ್ಣ ಅಂತ ನನ್ನ ಮನಸ್ಸೇನು ಒಪ್ಕೊಳ್ಳೋದಿಲ್ಲಣ್ಣ. ಈ ಮನೆಯಾಗ ನನ್ನ ಕಾಲೇ ನಿಂದ್ರೋದಿಲ್ಲಣ್ಣ. ಎಷ್ಟು ಮಂದಿ ಜೀವ ಹಿಂಡಿ ಅವ್ರ ಆಸ್ತಿ ಕಸ್ಕೊಂಡು ಅಷ್ಟು ಕೊಡು ತಕ ನಾನು ಈ ಮನೆ ನಿಂದ್ರೋದಿಲ್ಲ. ನಿನ್ನ ಮನಸ್ಸಿಗೆ ಬಂದಾಗ ನೀ ಬದುಕು. ನಾಳೆ ಊರ್ ಕೂರ ಒಂದಾಗಿ ನಿನ್ನ ಮನೆ ಬಾಗಲ್ ತಕ ಬತ್ತತ್ತೀನಿ, ಅವಾಗ ನಿಂದೇನು ಬದುಕು ಹೊತ್ತಿರೋದಿಲ್ಲ. ಏನಂದೆ? ಊರ್ ಕೂರ ಕೆಣಕ್ತಾರ? ಇವತ್ತು ನೀ ನಾನು ಕೆಣಕಿದ್ದ ದೊಡ್ಡ ತಪ್ಪು. ಅದಕ್ಕ ನಾನು ನಿನಗೆ ಸುಮ್ಮನೆ ಬಿಟ್ಟೇನಲ್ಲ, ಇದು ಅದಕ್ಕಿಂತಲೂ ದೊಡ್ಡ ತಪ್ಪು. ಯಾಕೆ ಬಿಟ್ಟೇನೆ? ನನ್ನ ತಮ್ಮ ಅಂತ ಸುಮ್ಮ ಬಿಟ್ಟೇನೆ. ಇದ ಮಾತ ಬೇರೆ ಯಾರ ಅಂದಿದ್ರ ರೊಕ್ಕ ಮಾಡ್ತಕ್ಕಂಥದ್ದು ಇವತ್ತಲ್ಲ ನಾಳೆ ಆ ರೊಕ್ಕ ನನಗೆ ಹಿಂಗ ಬಿಟ್ರ ಗೌಡ್ರ ನಮ್ಗ ಬದುಕಕ್ ಬಿಡಂಗಿಲ್ರಿ. ಏನ್ ಮಾಡುದು? ಊರ ಬಿಟ್ಟು ಹೋಗುನ? ರೀ ನೀವೇನ್ ಮಾತಾಡ್ತಾ ಇದ್ದೀರಾ? ಗೌಡ್ನ ಎದ್ರಕೊಂಡ್ ನಾವ್ ಊರ್ ಬಿಡದ? ಊರ್ ಬಿಟ್ಟು ಹೋದ್ರೆ ಕೈಲಾಗಲ್ದವ್ರ ಅನ್ಕೊಂತಾರೆ. ಇಲ್ಲೇ ಇದ್ದು ಆ ಗೌಡ್ನ ಒಂದ್ ಪಾಠ ಕಲ್ಸೋಣ. ನಾನಿದ್ದೀನ್ರಿ, ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ದೊಡ್ಡವ್ರನ್ನ ಎದುರು ಹಾಕೊಂಡ್ರ ನಾವ ದೊಡ್ಡ ಆಗ್ತೀವಿ. ಯಾಕೆ ಬಿಟ್ಟು ನಮಗೆ ಇಷ್ಟು ದಿವಸ ಏನಾಯ್ತು ಆಗಿ ಹೋಯ್ತು. ಇನ್ ಮ್ಯಾಲ ನಾವ್ ಆತು ನಮ್ ದಗದ ಆತು ಅಂತ ಇದ್ದು ಬಿಡು. ನೋಡಿ, ನಾವು ನಮ್ ಪಾಡಿಗಿರ್ಬೇಕಾದ್ರ ಆ ರಾಕ್ಷಸ್ನ ಒಂದ್ ಗತಿ ಕಾಣ್ಸೋಣ. ನಾನಿದ್ದೀನಿ. ಅದು ಇಷ್ಟು ದಿವಸ ನಾ ತಪ್ಪು ಮಾಡಿದೆ ಅಂತ ನೀ ತಪ್ಪು ಮಾಡಕ್ ಹೋಗ್ಬೇಡ. ಸ್ವಲ್ಪ ವಿಚಾರ ಮಾಡಿ ನನ್ನ ಮಾತು ಕೇಳಿ ಹುಚ್ಚರಗತ್ತೆ ಮಾತಾಡಕ್ ಹೋಗ್ಬೇಡ. ಯಾವಾಗಿದ್ರು ದೊಡ್ಡದ ಸಾಂಗ್ ಅವ್ರ ಜೋಡಿ ಕಾದಾಡಕ್ ನಮ್ಗ ಶಕ್ತಿ ಐತೇನು? ಆ ಗೌಡ ಮೋಸದಿಂದ ನಮ್ ಆಸ್ತಿ ಕಸ್ಕೋತಾನೆ ಅಂದ್ರೆ ನಮ್ ಶಕ್ತಿಗಿಂತ ನಮ್ ಯುಕ್ತಿ ಏನು ಅಂತ ಅವನ ತೋರ್ಸೋಣ. ವಿಷದ ಹಾವಿನ ಹಲ್ಲನ ಕೆತ್ತಬೇಕ, ಇಲ್ಲಾಂದ್ರ ಅದು ಕಚ್ಚಾಕ ಬರೋದು. ನಮ್ಮಣ್ಣನು ಇಷ್ಟದ ನಿಮ್ಗೆ ಹಂಗ ಮಾಡ್ಯಾನ, ಆದ್ರೆ ನಿಮಗ್ ಕಂಡ ಬಂದಿಲ್ಲ. ಗೌಡ್ರು ಗೌಡ್ರು ಅಂತೇಳಿ ಬಾಯಿ ಸತ್ತು ಬದುಕಿರಿ. ಶರಣ, ನಾಯೇ ನಮ್ಮ ಅಣ್ಣ ಕೆಟ್ಟದ್ ಬಯಸಾಕತ್ತಿಲ್ಲ. ನಮ್ಮ ಅಣ್ಣ ಚಲೋ ದಾರ್ಯ ಬರ್ಬೇಕು. ಚಲೋ ದಾರ್ಯ ಬರ್ಲಿಕ್ಕಂದ್ರೆ ಮನುಷ್ಯನಕ ಕೆಟ್ಟ ಹೆಸರು. ದೊಡ್ಡವಾಗಿ ಸಣ್ಣ ಬುದ್ಧಿ ಹೇಳ್ಬಿಟ್ಟ ದೊಡ್ಡವನ ದಾರಿ ಬಿಟ್ಟಾನ. ನಮ್ಮ ಅಣ್ಣನ ಹೆಂಗಾರ ಮಾಡಿ ದಾರಿ ತರಬೇಕು. ಆ ದಾರಿ ತರ್ಬೇಕಂದ್ರ ಊರವರೆಲ್ಲ ನೀವು ಒಂದ್ ಆಗಬೇಕ. ನೀವ್ ಹೇಳಿದಂಗ ಊರವ್ರೆಲ್ಲರೂ ಒಂದಾಗಿಬಿಟ್ರಂದ್ರ ನಿಮ್ಮ ಅಣ್ಣನ ರುಂಡ ಚೆಂಡಾಡಿ ಬಿಡ್ತಾರೆ. ಮೊದಲ ಊರ್ ಮಂದಿ ನಿಮ್ಮ ಅಣ್ಣನ ಮ್ಯಾಗ ಹಲ್ಲು ಮಸ್ಕೊಂಡು ಕುಂತಾರ. ಊರಿಗೆ ಒಳ್ಳೇದಾಕಿತ್ತಂದ್ರ ಊರ್ ಜನ ನಕ್ಕೋತಿರ್ತಾರಂದ್ರ ನಮ್ಮ ಅಣ್ಣ ಒಬ್ಬ ಸತ್ರು ಏನೋ ಪ್ರಯೋಜನ ಇಲ್ಲ. ಇನ್ನೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಆ ಮನುಷ್ಯ ಇಂದು ಬದಲಾಕನ, ನಾಳೆ ಬದಲಾಕತ್ತ ನೋಡಿದೆ. ಎಂದೆಂದೂ ಬದಲಾಗ್ಲಾರ ಮನುಷ್ಯ ಶರಣ. ಯಾರ್ಯಾರಿಗೆ ಮೋಸ ಆಗೈತ್ಲ ಅವ್ರವ್ರ ಆಸ್ತಿ ಅವ್ರಿಗೆ ಹೊಳೆ ಬರ್ಬೇಕಂದ್ರ ಈ ವಿಸರ್ಜಂತನ ಬೇರ್ ಸಮೇತ ಕಿತ್ತಾಕ್ಬೇಕು. ಅದನ್ನ ಊರವ್ರು ಸೇರಿ ನೀವು ಮುಂದಾಗಿ ಮಾಡ್ಬೇಕು ಅಷ್ಟ. ಅಂದ್ರ ಗೌಡ್ರ, ನಿಮ್ಮ ಅಣ್ಣನ ಒಂದ ಬಿಡುತ್ತೀರಿ? ಪ್ರತಿದಿನ ಸತ್ತು ಬದುಕಾಕತ್ತೀರಿ, ನಿಮಗೇನು ನೋವು ಅನಿಸಲ್ದ? ನಿಮ್ಮ ಆಸ್ತಿ ಎಲ್ಲ ತಮ್ಮ ಹೆಸರಲ್ಲೇ ಮಾಡ್ಕೊಂಡಾನ, ನಿಮಗೇನು ಕಳಕಿತ್ತಿ ಬರವಲ್ದ? ಇವತ್ತು ಆಸ್ತಿ ಕಸ್ಕೊಂಡಾನ ಗಪ್ ಅದಿರಿ. ಇವತ್ತು ನೀವು ಕಟ್ಕೊಂಡು ಹೆಂಡ್ರನ್ನ ಕೇಳಾಕತ್ತಾನೆ, ಈಗೂ ಗಪ್ ಆದ್ರ ಮುಂದ ಊರ್ ಕೂರ ಬದುಕುದು ಭಾಳ ವಜ್ಜೆ ಆಗ್ತದ. ವಿಚಾರ ಮಾಡ್ರಪ್ಪ. ಗೌಡ್ರ, ನೀವ್ ಹೇಳೋದೇನೋ ಕರೆ ಐತಿ. ಆದ್ರೆ ಈಗ ನಿಮ್ಮ ಮಾತು ಕೇಳಿ ನಾವು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ನಿಮ್ಮ ಅಣ್ಣನ ಕೊಂದು ಬಿಟ್ಟು ಅಂದ್ರ ಊರ್ ಜನ ಎಲ್ಲ ಆಗ ಕಂಬಿ ಅನ್ಸೋದಾಗತ್ತೆ. ಕೋರ್ಟ್ ಕೇಸ ಏನ ಇದ್ರು ನಾನು ನೋಡ್ಕೋತೀನಿ. ನಿಮಗಾದ ಮೋಸ ಯಾರೂ ಕೇಳೋರಿಲ್ಲ. ಆದ್ರ ನಿಮಗಾದ ಮೋಸಕ್ಕ ನಾನು ನಿಮ್ಮ ಜೋಡಿ ಇರ್ತೀನಿ. ಮೋಸಗಾರಗ ತಕ್ಕ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗ್ಬೇಕಂದ್ರ ಅವನು ನೀವು ಕೊಲ್ಲಬೇಕು. ಅಂದಾಗ ನಿಮ್ಮ ಆಸ್ತಿ ನೀವು ಪಡಿತೀರಿ, ಇಲ್ಲಾಂದ್ರ ಮೋಸದಾಗ ಸಾಯ್ತೀರಿ. ನಿಮಗೆ ಬಿಟ್ಟಿದ್ದೆ.
ಲೇ ಶರಣ ಜೋಡಿ ಮ್ಯಾಗ ಬಂದಿರಲ್ಲ ಯಾಕಲೇ ನಮ್ಮ ಹೊಲಕ್ ಬಂದಿ? ನಿನ್ನೆ ಗೌಡ್ರು ಸಣ್ಣ ಗೌಡ್ರು ಕೆಲ್ಸಕ್ ಬಾ ಅಂತ ಹೇಳಿದ್ರಿ ಅದಕ್ ಬಂದಿರಿ ಆತ್ ಕೆಲಸ ರೀ ಅದಕ್ ಮನೆಗ್ ಹೊಂಟಿವ್ರಿ. ಇಬ್ರು ಕೂಡ ಬಂದಿದ್ರನ? ನೋಡ್ರಿ ಇನ್ನ ಹೊತ್ತು ಭಾಳ ಐತಿ ಅದಕ್ಕ ಯಾಕೋ ನೀರಿನ ದಾಹ ಆಗತೈತಿ. ನೀ ಎಳ್ನೀರು ಕುಡಿಯೋಂಗಾಗೈತಿ, ಒಂದ್ ಎಳ್ನೀರು ತಗೊಂಬೋಗ್. ನೋಡ್ರಿ ಅಲ್ಲಿ ಎಳ್ನೀರ್ ಹರಿದು ಹೋಗಿದೀನಿ, ತಗೊಂಡ್ ಬಾ ಹೋಗ್ನಿ. ನಾಡ್ ಕೊಡ್ಲಿ ತರ್ತಿ. ಕೊಡ್ಲಿ ಯಾಕಲೇ? ಕಡಿಯಾಕ್ರಿ ಹಾ ಎಳ್ನೀರ್ ಕಡಿಯಾಕ್ರಿ. ತಗೊಂಬೋಗ. ಎಲ್ಲಿ ಎಳ್ನೀರ ಕೆಳಗೆ ಯಾಕೆ ಹೋಗುದ್ ನಿಂತಿ? ಅದು ಲೇ ದೂರ್ಲಿದ್ ಹೊಡೆಯೋದ ಮಾರಿಗೆ ಬಡಿ ಸಿಗಚ್ಚಿವಿ. ಗೌಡ್ರ ಜೀವದ ಮೇಲೆ ಬಾಳ ಅಂಜಿಕೆ ನಿಮಗೂ. ಅಂಜಿಕೆ ಇಡೀ ಊರಿಗೂರ ನನಗ ಅಂಜತೈತಿ. ಲೋ ನನಗ್ಯಾಕೋ ಅಂಜಿಕೆ? ನನ್ನ ಕುರ್ಚಕ್ಕ ಕಾಲಿಡ್ತೀಯ ಮಗನ? ಲೇ ನಿನ್ನ ಕಾಲ ತೆಗಿತೇನೆ. ನನ್ನ ಕಾಲ್ ತೆಗಿತಿ ಈ ಗೌಡ? ನನಗೆ ಇಸ್ಪೀಟ್ ಆಡು ಚಟ ಕಲಿಸಿ ನನ್ನಿಂದ ಮನಿ ಆಸ್ತಿ ಎಲ್ಲ ಕಸಬೋದಲ್ಲದ ನನ್ನ ಹೆಂಡತಿ ಶೀಲಕ್ಕೆ ಕೈ ಹಾಕ್ತೀನಿ. ನನ್ನ ಕಾಲು ತೆಗಿದ್ರೊಳಗ ನಿನ್ನ ತವಲಿನ ತೆಗೆದು ಬಿಡ್ತೀನಿ. ತೆಗಿತೀನಿ ಏನ್ರಿ ಹೇಳ್ತಾ ಇದ್ದೀರಾ? ನೀವು ರುಂಡನೆ ಕತ್ತರಿಸಾಕ್ ಬಿಡ್ರಿ. ನನ್ನಂಗ ಅದೆಷ್ಟು ಮಂದಿಗೆ ಮೋಸ ಮಾಡಿಯಲೇ.